ಹಬ್ಬ ಹಬ್ಬ ಮಾಡ್ತಿದ್ದೀವಿ. ಮಹೇಶ, ಮತ್ತೇನಾರಂದ್ಯ? ದೀಪ ದೀಪ ಹೌದು, ದೀಪನೇ. ಹೀಗೆ ಹೀಗೆ ನಗ್ತಾ ಇರು ಮಹೇಶ. ಹಶು ಹಶು ಅಂದ್ಯ. 10 ನಿಮಿಷ. ಹಾಂ, ಪುಟ್ಟ, ಕಳ್ಸದ ಮುಂದೆ ಇಡೋದಕ್ಕೆ ಬೆಳ್ಳಿ ದೀಪ ತಗೊಂಬ. ಹಾಂ ತಂದೆ. ಬಾಸು, ದೀಪ ಅಲ್ಲಿಲ್ಲ. ಇಲ್ಲಿಲ್ವಾ? ಮತ್ತೇನಲ್ಲಿದೆ? ಏನು ಹಾಗಂದ್ರೆ? ಪಟಾಕಿ ತಂದಿದ್ದು ದೀಪ ಮರಿ ದುಡ್ಡಲ್ಲೇ. ಅಯ್ಯೋ ದೇವ್ರೆ, ಏನೋ ಹೇಳ್ತಾ ಇದೆಯಾ? ಯಾವುದೇ ಹಬ್ಬ ಪೂಜೆ ಆದರೂ ನಾವು ಅದೇ ದೀಪ ಅಲ್ವಾ ಇಡ್ತಾ ಇದ್ದಿದ್ದು? ಹೌದು, ಆದರೆ ತಾತನೇ ಮಾರಕ್ಕೆ ಹೇಳಿದ್ದು. ಅಯ್ಯೋ, ಅಮ್ಮ ದೀಪ ತರಕ್ಕೆ ಹೇಳಿದ್ರಲ್ಲ, ನಾನು ಏನು ಮಾಡಲಿ ಈಗ? ತಗೋ, ಜರ್ಮನ್ ಸಿಲ್ವರು, ಸೇಮ್ ಅದೇ ದೀಪ ಥರ ಇದೆ. ಬರೀ 400 ರೂಪಾಯಿ ಕೊಡ್ತಂದೆ. ಸದ್ಯ ಇಷ್ಟು ಯೋಚನೆ ಮಾಡ್ದಲ್ಲ, ಥ್ಯಾಂಕ್ಸ್ ಕಣೋ. ಸಮರ್, ಅಕಸ್ಮಾತ್ ಅಮ್ಮಂಗಿದು ಅದೇ ದೀಪ ಅಲ್ಲ ಅಂತ ಗೊತ್ತಾದ್ರೆ? ಸೇಮ್ ಹಾಗೆ ಇದೆ, ಗೊತ್ತಾಗಲ್ಲ. ಇಲ್ಲ ಸಮರ್, ಅಮ್ಮ ಸೂಕ್ಷ್ಮ, ಗೊತ್ತಾಗತ್ತೆ ಕಣೋ. ಗೊತ್ತಾದರೆ ಅವ್ರ ಮನೆಯವ್ರ ಎದುರಲ್ಲಿ ನಮ್ಮ ಮರ್ಯಾದೆ ಹರಾಜಾಗುತ್ತೆ. ಆಗ್ಲಿ ಬಿಡು. ಹಾಗೆಲ್ಲ ಹೇಳ್ಬೇಡು. ಎಷ್ಟಾಯ್ತು ಪಟಾಕಿಗೆ? 4,000. ದೇವ್ರಿಗೆ 400 ರೂಪಾಯಿ ನಕಲಿ ಬೆಳ್ಳಿ ದೀಪ, ಸುಟ್ಟು ಮಜಾ ಮಾಡೋಕ್ಕೆ 4,500 ಪಟಾಕಿ. ವಿಪರ್ಯಾಸ ಅಲ್ವಾ? ಅಮ್ಮ, ಈ ತುಳಸಿ ಪೂಜೆ ಯಾಕೆ ಮಾಡ್ತಾರೆ? ಅದಕ್ಕೊಂದು ಕತೆ ಇದೆ ಪೂರ್ಣಿ. ಪುರಾಣ ಕಾಲದಲ್ಲಿ ಜಲಂಧರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನ ಹೆಂಡತಿ ವೃಂದ ಪತಿವ್ರತೆ ಆಗಿದ್ಲು, ಜೊತೆಗೆ ವಿಷ್ಣುವಿನ ಭಕ್ತೆ ಬೇರೆ. ಜಲಂಧರ ಎಷ್ಟೇ ಕೆಟ್ಟ ಕೆಲಸ ಮಾಡ್ತಾ ಇದ್ರು, ಈ ವೃಂದ ಮಾಡೋ ದೇವ್ರ ಸೇವೆಯಿಂದ ಅವನಿಗೆ ರಕ್ಷಣೆ ಸಿಗ್ತಾ ಇತ್ತು. ಇದೇ ಅಹಂಕಾರದಲ್ಲಿ ಅವನು ದೇವತೆಗಳ ಮೇಲೂ ದಾಳಿ ಮಾಡ್ದ. ಆಗ ದೇವತೆಗಳು ವಿಷ್ಣು ಮೊರೆ ಹೋದರು. ಇಂಟ್ರೆಸ್ಟಿಂಗ್. ಆಮೇಲೆ ಆಗ ವಿಷ್ಣು ಜಲಂಧರನ ವೇಷ ಧರಿಸಿ ವೃಂದೆಯ ಪಾತಿವ್ರತ ಶಕ್ತಿಯನ್ನು ಭಂಗ ಮಾಡ್ದ. ಇದರಿಂದ ಜಲಂಧರ ಯುದ್ಧದಲ್ಲಿ ಸೋತು ಸಾಯ್ತಾನೆ. ಸತ್ಯ ಗೊತ್ತಾಗಿ ವೃಂದ ವಿಷ್ಣುಗೆ ಶಾಪ ಕೊಟ್ಟು ತನ್ನ ಪತಿ ಜೊತೆ ತಾನು ಬೂದಿ ಆಗ್ತಾಳೆ. ಆಮೇಲೆ ಅವಳೇ ತುಳಸಿ ರೂಪದಲ್ಲಿ ದೇವಿ ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ಹುಡ್ತಾಳೆ. ಬಾ, ಇಷ್ಟೆಲ್ಲ ಕತೆ ಇದೆಯಾ? ಆದರೆ ಈ ಪೂಜೆನ ಇವತ್ತೇ ಆಚರಿಸೋದು ಯಾಕಮ್ಮ? ಅದನ್ನ ನಾನು ಹೇಳ್ತೀನಿ.
ಪಾರ್ವತಿಯ ಬೃಂದಾವನದಲ್ಲಿ ಜನಿಸಿದ ತುಳಸಿ ಆಮೇಲೆ ರುಕ್ಮಿಣಿಯಾಗಿ ಜನ್ಮ ಪಡಿತಾಳೆ. ಆ ರುಕ್ಮಿಣಿ ಕೃಷ್ಣನ ಮದುವೆ ಆಗೋದು ಇದೇ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ ದಿನ, ಅಂದರೆ ಅದಿವತ್ತು. ಅದಕ್ಕೇನೆ ಇದನ್ನ ಉತ್ಥಾನ ದ್ವಾದಶಿ ಅಂತಾನೂ ಕರೀತಾರೆ. ಗುಡ್ 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 ಗುಡ್, ಇಬ್ರು ಕರೆಕ್ಟಾಗಿ ಹೇಳಿದ್ರಿ. ತುಳಸಿ, ದೇವ್ರಿಗೆ ಮಂಗಳಾರತಿ. ಹಾಗಾದ್ರೆ ಇವಾಗ ಪಟಾಕಿ ಹೊಡಿಬೋದು ಅಲ್ವಾ? ಧಾರಾಳವಾಗಿ. ಸಮರ್ಥ, ತಗೊಂಡ್ಬೋ. ಅಭಿ ಹುಷಾರ್ ಕಣೋ, ದೊಡ್ಡ ಪಟಾಕಿ ಕೆಳಗಿಟ್ಟು ಹೊಡಿ, ಕೈಲಿ ಹೊಡಿಬೇಡ. ಈ ಬಾಂಬು ನನ್ನ ಕೈಯಲ್ಲೇ ಇದ್ರೆ ನನ್ನ ಕೈ ಸುಡುತ್ತೆ. ಅದೇ ಆ ತುಳಸಿ ಮುಖದ ಮೇಲೆ ಬಿದ್ದರೆ ಅವ್ರ ಮುಖನೇ ಚಿತ್ರ ಆಗೋಗುತ್ತೆ. ಆಗ ಅವರು ನನ್ನ ಡ್ಯಾಡ್ ಅಲ್ಲ, ಯಾರು ನೋಡೋಕ್ಕೆ ಇಷ್ಟಪಡಲ್ಲ. ಅದು ಹೇಗೆ ಅವ್ರು ನಮ್ಮ ಮನೆಗೆ ವಾಪಸ್ ಬರ್ತಾರೆ ಅಂತ ನಾನು ನೋಡ್ತೀನಿ. ನೋ ಬ್ರೋ, ಪ್ಲೀಸ್ ಬೇಡ. ಬೇಕಾದ್ರೆ ಏನಾದರೂ ಸೀನ್ ಕ್ರಿಯೇಟ್ ಮಾಡಿ ಜಗಳ ಆಡಿ ಅವ್ರನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೋಣ. ಇದೆಲ್ಲ ಬೇಡ ಕಣೋ, ಪ್ಲೀಸ್. ಇಷ್ಟಾದರೂ ನಿನ್ಗೆ ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಎನಿವೆ, ನನಗಂತೂ ಅಂಥದ್ದು ಏನೂ ಇಲ್ಲ. ನಾನು ಈ ಕೆಲಸ ಮಾಡೇ ಮಾಡ್ತೀನಿ. ನೋಡ್ತೀನಿ, ಇಷ್ಟು ದಿನದ ಲೆಕ್ಕ ಎಲ್ಲ ಚುಪ್ತಾ ಇರುತ್ತೆ. ಅಪ್ಪ, ತುಳಸಿ ಬರ್ದಿಟ್ಟಿದ್ರೆ ಅಭಿಮುಖ ಛಿದ್ರ ಆಗಿ ಹೋಗಿರೋದು. ಚಾರ್ವರಿ ಇವ್ರ ಮೈಕೈ ಸುಟ್ಟು ಹೋಗಿರೋದು. ಮಾಧವ, ತಗೋ ಇದು ನಿನಗೆ. ಇದೆಲ್ಲ ಯಾಕೆ ಅಂತಂದ್ರೆ, ಬಂದು ಕೂತು ಪೂಜೆನ ಚೆನ್ನಾಗಿ ನಡೆಸ್ಕೊಟ್ರಿ, ಅದಕ್ಕೆ. ತಗೋ.
ಸೊಗ್ಲಡಿ. ಅಲ್ಲ, ದಂಪತಿಗಳಿಬ್ಬರೂ ಒಟ್ಟಿಗೆ ನಮಸ್ಕಾರ ಮಾಡಬೇಕು, ಅಷ್ಟು ಗೊತ್ತಾಗಲ್ವಾ ನಿನಗೆ? ಏಯ್, ಕಂಡಿದ್ದೀನಿ ಬಾರ. ನೂರು ಕಾಲ ಸುಖವಾಗ್ಬಾರಿ. ಬ್ರೋ, ತುಳಸಿ ಅವರು ನೀನು ಅನ್ಕೊಂಡಷ್ಟು ಕೆಟ್ಟೋರಲ್ಲ. ನೀನು ಅವ್ರನ್ನ ಸುಡಕ್ಕೆ ಹೋದೆ, ಅವ್ರು ನಿನ್ನನ್ನು ಸೇವ್ ಮಾಡಿದ್ರು. ಮೈ ಗಾಡ್, ಕನ್ಸಲ್ಲ, ನೀವತ್ತು ಉಳಿದಿದ್ದು ಅವರಿಂದಾನೆ. ಸದಾ ಹೀಗೆ ಖುಷಿಯಾಗಿರಿ. ಇದು ನಿಮಗೆ ಅತಿಥಿಗಳಾಗಿ ಬಂದಿರೋದು ನೀವು ನನಗೆ ಉಡುಗೊರೆ ಕೊಡ್ತಿದ್ದೀರಾ. ಇದೆಲ್ಲ ಏನು ಬೇಡ, ಸುಮ್ಮನಿರು. ನೀವು ಕೊಟ್ಟಿದ್ದು ನಾವು ತಗೊಂಡ್ವಿ ತಾನೆ. ದಯವಿಟ್ಟು ಬೇಡ ಅನ್ಬಿಡಿ, ಇದು ನಮ್ಮ ಖುಷಿಗೆ. ಯಾಕೆ ತಾತ ಬೇಡ ಅಂತೀಯ? ಅಷ್ಟು ಪ್ರೀತಿಯಿಂದ ಕೊಡ್ತಿದ್ದಾರೆ, ತಗೊಳ್ಳೋದಲ್ವಾ? ದತ್ತ, ಕೊಡಿ, ತಗೊಳ್ಳಿ. ದತ್ತ, ಹೀಗೆಲ್ಲರೂ ಸೇರಿ ಯಾವುದೋ ಕಾಲ ಆಗಿತ್ತು. ಹೀಗೆ ಪೂಜೆ ನೆಪದಲ್ಲಿ ನಮ್ಮನ್ನೆಲ್ಲ ಸೇರಿಸೋದಕ್ಕೆ ನಿಮಗೆ ನಾನು ಋಣಿ. ನಾವೇನು ಬರ್ತೀವಿ, ಎಲ್ಲರೂ ಕಾಯ್ತಿದ್ದಾರೆ. ಸದ್ಯ ಯಾವ ಕೊರತೆನೂ ಇಲ್ಲದೆ ಪೂಜೆ ಮುಗೀತು. ಹೌದು ತಾತ, ಇವತ್ತಿನ ದಿನ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಏನು ಮಾಡ್ತಿದ್ದೀಯ? ಅಪ್ಪ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡ್ತಿದ್ದೀನಿ. ಆ ಗಿಫ್ಟು ನನಗೆ ಕೊಟ್ಟಿದ್ದು. ನಿನಗೆ ಕೊಟ್ರು ಅಂದ್ರೆ ಅದು ನನಗೂ ಕೊಟ್ಟ ಹಾಗೇನೆ. ಓ ಹೌದಾ? ಹಾಗಾದರೆ ನಾನು ನಾಳೆ ಊಟ ಮಾಡ್ತೀನಿ. ನೀನು ಊಟ ಮಾಡೋ ಹಾಗಿಲ್ಲ. ಏಕೆ ಅಂತಂದರೆ ನಾನು ಊಟ ಮಾಡಿದ್ರು ನೀನು ಊಟ ಮಾಡಿದ ಹಾಗೇನೆ ಅಲ್ವಾ? ತಾತ, ಸುಮ್ಮನೆ ಕಾಲು ಎಳಿಬೇಡ. ನಂಗೆ ಅದ್ರಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿ ಆಗ್ತಿದೆ. ಓಪನ್ ಮಾಡು ತಾತ. ಎಷ್ಟು ಚೆನ್ನಾಗಿದೆ. ಪ್ಯೂರ್ ಬೆಳ್ಳಿನ ಇದು, ಇದ್ರಲ್ಲಿ ಡೌಟೇ ಇಲ್ಲ. ಏನಿಲ್ಲ ಅಂದ್ರೆ ಇದಕ್ಕೆ ಈ ಡಬ್ಬಿಲಿ ಏನಿದೆ ತಾತ?
ಕೆಲವೊಂದು ಸಲ ಪ್ರೀತಿ ಗೌರವನ ಹೇಗೆ ವ್ಯಕ್ತಪಡಿಸೋದೋ ಗೊತ್ತಾಗೋಲ್ಲ. ನನಗೆ ನಿಮ್ಮ ರೂಪದಲ್ಲಿ ತಂದೆ ಸಿಕ್ಕಿದ್ದಾನೆ. ಆ ಋಣ ತೀರ್ಸೋಕ್ಕಾಗೋಲ್ಲ. ಕೊನೆ ಪಕ್ಷ ನನ್ನ ಖುಷಿಗೆ ಅಂತ ನಿಮಗೊಂದು ಉಡುಗೊರೆ ಕೊಟ್ಟಾದರೂ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ನಿಮ್ಮ ಮಗ ನಿಮಗೆ ಕೊಡ್ತಿರೋ ಚಿಕ್ಕ ಉಡುಗೊರೆ ಅಂದ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ. ಹಲೋ ಪುಟ್ಟ, ಏನು ಇವತ್ತು ಬೆಳಗ್ಗೆನೆ ಫೋನ್ ಮಾಡಿದ್ಯಾ? ಎಲ್ಲ ಆರಾಮ್ ತಾನೆ? ನಾವು ಆರಾಮಮ್ಮ. ನಿಜ ಹೇಳಬೇಕು ಅಂದರೆ ನೆನ್ನೆ ನೀವೆಲ್ಲ ಪೂಜೆಗೆ ಬಂದಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ನೀವೆಲ್ಲ ಇಲ್ಲಿಂದ ಹೊರಟ ಮೇಲೆ ಮನೆ ಎಲ್ಲ ಖಾಲಿ ಅನ್ನಿಸ್ತಿತ್ತು. ಫಸ್ಟ್ ಟೈಮ್ ಅಲ್ವಾ ಹೀಗೆ ಎರಡೂ ಫ್ಯಾಮಿಲಿಯವರು ಒಂದೇ ಕಡೆ ಸೇರಿತ್ತು? ಹೌದು ಪುಟ್ಟ, ನನಗೂ ಖುಷಿ ಆಯಿತು. ಅಣ್ಣ ಚೆನ್ನಾಗಿದ್ದಾರಾ? ಫೋನ್ ಮಾಡಿದ್ಯಾ? ಹ್ಞೂ ಅಮ್ಮ, ನೆನ್ನೆ ಕೇಶವನ್ ಕರೆಸಿ ಅಪ್ಪನಿಗೆ ಪ್ರಸಾದ ಕೊಟ್ಟು ಕಳಿಸ್ದೆ. ಒಳ್ಳೇದಾಯಿತು, ಅವರು ಬಂದಿದ್ರೆ ಚೆನ್ನಾಗಿರೋದು. ಅವ್ರಿಗೆ ಇತ್ತೀಚೆಗೆ ಜಾಸ್ತಿ ಜನ ಗಲಾಟೆ ಅಂದರೆ ಆಗಲ್ಲ ಅಂತಾರಮ್ಮ. ಹೋಗ್ಲಿ ಬಿಡು, ಒಂದಿನ ನಾವೇ ಅಲ್ಲಿಗೆ ಹೋಗಿ ಬರೋಣ. ಮಾವ ಹೇಗಿದ್ದಾರೆ? ನಿನ್ನೆ ತುಂಬ ಓಡಾಡಿದ್ರು, ಸುಸ್ತಾಗಿರ್ಬೇಕು. ತಾತಂಗೆ ಯಾವತ್ತಾದರೂ ಸುಸ್ತಾಗತ್ತಾ ಅಮ್ಮ? ಅವರಿಗೆ ಮಗಳು ಅಳಿಯ ಮನೆಗೆ ಬಂದು ಪೂಜೆ ಮಾಡಿಕೊಟ್ಟಿದ್ದು ತುಂಬ ಖುಷಿಯಾಗೋಗಿದೆ. ಹಾಂ ಅಮ್ಮ, ಇನ್ನೊಂದು ಹೇಳೋದು ಮರ್ತೆ. ನೆನ್ನೆ ನೀವು ಮಾಧವ್ ಸರ್ ಕೊಟ್ಟಿರೋ ಗಿಫ್ಟು ತಾತಂಗೆ ತುಂಬ ಇಷ್ಟ ಆಯಿತು. ನಂದೇನಿಲ್ಲ ಪುಟ್ಟ, ಎಲ್ಲ ಮಾಧವ್ ಅವರೇ ತಂದಿದ್ದು, ನನಗೆ ಗೊತ್ತೇ ಇರಲಿಲ್ಲ. ಆದರೂ ಆ ಬೆಳ್ಳಿ ದೀಪ, ಚಿನ್ನದ ಚೈನು, ಇಷ್ಟೊಂದೆಲ್ಲ ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ನಮಗೂ ಮುಜುಗರ ಅಮ್ಮ. ನಮ್ಮ ಕೈಯಲ್ಲಿ ನಿಮಗೆಲ್ಲ ಏನೂ ಸರಿಯಾಗಿ ಕೊಡೋಕ್ಕಾಗಲಿಲ್ಲ. ಹಾಗೆಲ್ಲ ಅನ್ಕೋಬೇಡ ಪುಟ್ಟ. ನಿನ್ನೆ ಮಾವನವ್ರು ನನಗೆ ಕೊಟ್ಟಿದ್ದ ಸೀರೆ ತುಂಬ ಚೆನ್ನಾಗಿತ್ತು. ಅದಕ್ಕಿಂತ ನಿನ್ನೆ ನಿಮ್ಗಳ ಜೊತೆ ಅಷ್ಟೊತ್ತು ಕಳೆದಿದ್ದ ಸಮಯಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಹೋಗ್ಲಿ, ಇವತ್ತೇನು ತಿಂಡಿ ಮಾಡಿದ್ಯಾ? ಇವತ್ತು ಪಲಾವ್ ಮಾಡಬೇಕು ಅಂತ ತಾತನ ಕಡೆಯಿಂದ ಆರ್ಡರ್ ಅಮ್ಮ. ಅದು ಬರೀ ಪಲಾವ್ ಅಲ್ಲ, ತುಳಸಿ ಮಾಡೋ ಥರ ಪಲಾವ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೆ ಪುಟ್ಟ. ಪಾಪು ಸಂಧ್ಯಾ ಆರಾಮ? ಹ್ಞೂ ಅಮ್ಮ. ಸರಿ, ಹಾಗಾದರೆ ನೀನು ತಿಂಡಿಗೆ ರೆಡಿ ಮಾಡ್ಕೊ. ಆಯ್ತಮ್ಮ, ಬಾಯ್. ಶುಭೋದಯ. ಶುಭೋದಯ ಮಾಧವ್ ಅವರೇ. ನಾನು ನಿಮ್ಗೆ ಕೃತಜ್ಞತೆ ಹೇಳಬೇಕು. ನನಗ ಯಾಕೆ? ಮಾವನವ್ರಿಗೆ ನೀವು ಕೊಟ್ಟಿದ್ದ ಉಡುಗೊರೆ ಇಷ್ಟ ಆಯ್ತಂತೆ. ಸಿರಿ ಹೇಳಿದ್ಲು. ಆದರೂ ಅಷ್ಟೆಲ್ಲ ದುಬಾರಿ ಉಡುಗೊರೆ. ಉಡುಗೊರೆ ಅಂದರೆ ಉಡುಗೊರೆ ಅಷ್ಟೇ. ಅಲ್ಲಿ ಕೊಟ್ಟಿರೋ ಮನಸ್ಸು, ತಗೊಂಡಿರೋ ಮನಸ್ಸು ಮುಖ್ಯ, ಕೊಟ್ಟಿರೋ ವಸ್ತುವಿನ ಬೆಲೆ ಅಲ್ಲ ಅಲ್ವಾ? ಆದರೂ ಅವರು ನನಗೆ ಕೊಟ್ಟಿರೋ ಗಿಫ್ಟ್ ಮುಂದೆ ಇದೆಲ್ಲ ಏನೂ ಅಲ್ಲ. ಅವ್ರು ಕೊಟ್ರಾ? ಪಂಚೆನಾ? ನೀವು ಕುಡ್ದಿಲ್ಲ ಅಂದರೆ ಕಾಫಿ ಆರೋಗ್ಬಿಡುತ್ತೆ. ಅಯ್ಯೋ, ತಗೊಳ್ಳಿ.
ಮಾಡ್ತಾ ಇದ್ದೀರಾ? ನನಗೆ ಬೇಡ. ನೀವು ಬೇಡ ಅಂದರೆ ಕಾಫಿಗೆ ಬೇಜಾರಾಗುತ್ತೆ. ನಿಮಗೆ ಕೊಟ್ಟಿಲ್ಲ ಅಂದರೆ ಕಾಫಿ ನನ್ನ ಮೇಲೆ ಮುನ್ಸ್ಕೊಂಡ್ಬಿಡುತ್ತೆ. ತಗೋ.